ಸರ್ ಸುರ್ಜೇವಾಲಾ ಅವರು ವೇಣುಗೋಪಾಲ್ ಅವರು ಬಂದು ಮೀಟಿಂಗ್ ಮಾಡಿ ಸಿದ್ದರಾಮಯ್ಯನವರ ಪರ ನಿಲ್ಲಬೇಕು ಅಂತ ನಿಮಗೆಲ್ಲ ಸೂಚನೆ ಕೊಟ್ಟಿದ್ರು. ನೀವು ನಿನ್ನೆ ಜನಾಂದೋಲನ ಸಮಾವೇಶದಲ್ಲೂ ಕೂಡ ಒಗ್ಗಟ್ಟು ಪ್ರದರ್ಶನ ಮಾಡಿದ್ದೀರಾ ಸಿದ್ದರಾಮಯ್ಯನವರ ಪರವಾಗಿ. ಭಯ ಪಟ್ಟಿದೆಯಾ ಕಾಂಗ್ರೆಸ್ ಅಂತ? ಭಯ ಯಾಕೆ ಪಡಬೇಕು ಇವ್ರೆ? ನೋಡಿ, ನಿಮಗೆ ನೀವು ಕೇಳಿದ್ರಿ ಇದು ಜನಾಂದೋಲನ ಹೆಂಗಾಗುತ್ತೆ, ನಾವು ಆಡಳಿತದಲ್ಲಿದ್ದೀವಿ ಅಂತ. ಜನಾಂದೋಲನ ಅಂದರೆ ಏನು? ಸಂವಿಧಾನವನ್ನು ಸಂರಕ್ಷಣೆ ಮಾಡೋದು. ಸಂವಿಧಾನಿಕವಾಗಿ ಒಂದು ಸರ್ಕಾರ ಇವಾಗ ಆಡಳಿತದಲ್ಲಿದೆ. ಹಾಗೆ ಬಂದು ನಾವೇನು ಆಪರೇಷನ್ ಹಸ್ತ ಮಾಡಿ ಬಂದು ಅಧಿಕಾರಕ್ಕೆ ಜನರ ಆಶೀರ್ವಾದ ಪಡ್ಕೊಂಡು ಇವತ್ತು 136 ಜನ ಇದ್ದೀವಿ ನಾವು. ಇಂಥ ಒಂದು ಸರ್ಕಾರವನ್ನು, ಜನಪರವಾದಂಥ ಸರ್ಕಾರವನ್ನು, ಜನರ ಆಶೀರ್ವಾದದಿಂದ ಬಂದಂಥ ಸರ್ಕಾರವನ್ನು ಇವರು ಕಿತ್ತು ಬಿಸಾಕಲಿಕ್ಕೆ ಒಂದು ಷಡ್ಯಂತ್ರ ಮಾಡ್ತಾ ಇದ್ದಾರೆ. ಗವರ್ನರ್ ಕಚೇರಿಯನ್ನು ಅಥವಾ ಆ ಸಂವಿಧಾನಕ ಹುದ್ದೆಯನ್ನು ಇವರು ದುರುಪಯೋಗ ಮಾಡ್ಕೊತಾ ಇದ್ದಾರೆ. ಇದ್ರ ಬಗ್ಗೆ ನಾವು ಸುಮ್ಮನೆ ಇರಬೇಕಾ? ಇದು ಜನಾಂದೋಲನ ಯಾಕೆ ಅಂದರೆ ಇವರು ಸಂವಿಧಾನದ ಕೊಗ್ಗಲೆ ಮಾಡ್ತಾ ಇದ್ದಾರೆ. ಆಮೇಲೆ ಇದಕ್ಕೆ ಪೂರ್ವ ನಿರ್ದೇಶನಗಳಿದೆ ಅಲ್ವಾ, ಉದಾಹರಣೆಗಳಿದೆ ಅಲ್ವಾ. ವೆಸ್ಟ್ ಬೆಂಗಾಲಲ್ಲಿ ಪ್ರಯತ್ನ ಮಾಡಿದ್ರು, ಮಹಾರಾಷ್ಟ್ರದಲ್ಲಿ ಮಾಡಿದ್ರು, ನಿಮ್ಮ ತಮಿಳ್ನಾಡಿನಲ್ಲಿ ಮಾಡಿದ್ರು, ಕೇರಳನಲ್ಲಿ ಗವರ್ನರೇ ಸ್ಟ್ರೈಕಿಗೆ ಕೂತ್ಕೊತಾರೆ. ಯಾವ ರೀತಿ ಗವರ್ನರ್ಸ್ಗಳನ್ನು ಇವರು ದುರುಪಯೋಗ ಮಾಡ್ಕೊಂಡಿದ್ದಾರೆ, ಇದ್ರ ಬಗ್ಗೆ ಧ್ವನಿ ಎತ್ತಬಾರ್ದ? ಯಾವ ರೀತಿ ಒಂದು ಸಂವಿಧಾನದ ಹುದ್ದೆಯನ್ನು ಇವರು ದುರುಪಯೋಗ ಮಾಡ್ಕೋತಾ ಇದ್ದಾರೆ, ಅದ್ರ ಬಗ್ಗೆ ನಾವು ಜನರಿಗೆ ತಿಳಿಸಬಾರ್ದ? ದಿಸ್ ಈಸ್ ನಾಟ್ ಅ ಫೈಟ್ ಫಾರ್ ಮಿಸ್ಟರ್ ಸಿದ್ದರಾಮಯ್ಯ. ದಿಸ್ ಈಸ್ ದ ಫೈಟ್ ಟು ಸೇವ್ ದ ಕಾನ್ಸ್ಟಿಟ್ಯೂಷನ್. ನೀವೇ ಹೇಳಿ, 12 ತಾಸಿನಲ್ಲೇ ಯಾರೋ ಒಬ್ಬ ಬಂದು ಹಿಂಗೆ ಮಾನ್ಯ ಮುಖ್ಯಮಂತ್ರಿಗಳ ವಿರುದ್ಧ ಹಿಂಗೆ ಕಂಪ್ಲೇಂಟ್ ಇದೆ ಅಂದ ತಕ್ಷಣವೇ ಶೋಕಾಸ್ ನೋಟಿಸ್ ಕೊಡೋದಾ? ಯಾಕೆ ನಿಮಗೆ ಪ್ರಾಸಿಕ್ಯೂಷನ್ ಮಾಡಬಾರ್ದು ಅಂತ? ಆಗಲೇ ಚೀಫ್ ಸೆಕ್ರೆಟರಿ ಹೋಗಿ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ. 100 ಪುಟದ್ದು ಹೋಗಿದ್ದು ನಾವು ರಿಪೋರ್ಟ್ ಸಲ್ಲಿಸಿದ್ದೀವಿ, ಅದು ಯಾವುದೂ ಒಂದು ಪೇಜು ತಿರುಗಿಸಿಲ್ಲ. ಆಗಲೇ ನೀವು ಶೋಕಾಸ್ ನೋಟಿಸ್ ಕೊಡ್ತಾ ಇದ್ದೀರ ಅಂದರೆ ದುರುದ್ದೇಶದಿಂದಾನೇ ಅಲ್ವಾ? ಆಮೇಲೆ ಯಾರು ದೂರು ಸಲ್ಲಿಸ್ತಾ ಇದ್ದಾರೆ, ಅವ್ರ ವರ್ಚಸ್ಸೇನು, ಅವರು ಹಿಂದೆ ಇಂಥ ಪ್ರಕರಣಗಳಲ್ಲಿ ಯಶಸ್ಸು ಕಂಡಿದ್ದಾರಾ ಇಲ್ಲ, ಅದೆಲ್ಲ ಪರಿಶೀಲನೆ ಮಾಡ್ಬೋದಾಗಿತ್ತಲ್ಲ. ಮಾಡಿದ್ರ? ಸದನದಲ್ಲಿ ಎರಡು ವಾರ ಸದನ ನಡೆಸಿದ್ವಿ. 10ನೇ ದಿನಕ್ಕೆ ಇವ್ರು ತರ್ತಾರೆ, 11ನೇ ದಿನಕ್ಕೆ ತರ್ತಾರೆ ಈ ಮ್ಯಾಟರು. ಚರ್ಚೆ ಮಾಡ್ಬೋದು, ಡೇ 1 ಮಾಡ್ಬೋದಾಗಿತ್ತಲ್ಲ. ಇದ್ರ ಬಗ್ಗೆ ಆಸಕ್ತಿ ಇದ್ದಿದ್ರೆ ಮೊದಲೇ ದಿನನೇ ತಂದು ಮಾಡ್ಬೋದಾಗಿತ್ತು. ಮಾಡಿಲ್ಲ. ನಾನು ಹೇಳ್ದಂಗೆ ಈ ಪಾದಯಾತ್ರೆ ವಿಜಯೇಂದ್ರ ಅವರಿಗೆ ಲಾಂಚ್ ಮಾಡೋಕ್ಕಿರೋದು, ಅಲ್ಲಿ ಆಕ್ಸೆಪ್ಟೆನ್ಸ್ ಇಲ್ಲ. ರಮೇಶ್ ಜಾರಕಿಹೊಳಿ ಅವರು ತಿರಸ್ಕಾರ ಮಾಡಿದ್ದಾರೆ ವಿಜೇಂದ್ರ ಅವರ ನಾಯಕತ್ವವನ್ನು. ಈಶ್ವರಪ್ಪ ಅವರು ಏನು ಹೇಳಿದ್ದಾರೆ, ಈ ಅಪ್ಪ ಮಕ್ಕಳ ಈ ಕುಟುಂಬ ರಾಜಕೀಯದಿಂದ BJP-ಅವರಿಗೆ ನಾವು ಮುಕ್ತ ಮಾಡಬೇಕು, ನಾವು ಇದು ಸ್ವಚ್ಛಗೊಳಿಸಬೇಕು BJP. ಯತ್ನಾಳವರಂತೂ ಇನ್ನೂ ಜಾಸ್ತಿನೇ ಹೇಳಿದ್ದಾರೆ, ನಾನು ಹೇಳಕ್ಕೆ ಹೋಗಲ್ಲ ಅವೆಲ್ಲ. ವೆನ್ ಸೀನಿಯರ್ ಲೀಡರ್ಶಿಪ್ ಇಸ್ ನಾಟ್ ದೇರ್, ಅದಕ್ಕೆ ಇವ್ರ ಲೀಡರ್ಶಿಪ್ ಕಾಯಂಗೊಳಿಸ್ಲಿಕ್ಕೆ ಇವತ್ತು ಮಾಡ್ತಾ ಇರೋದು. ಮಾಡಲಿ. ನಿನ್ನೆ ಸ್ಟೇಜ್ ಮೇಲೇ BJP ಮತ್ತು JDS ನಾಯಕರು ಪರಸ್ಪರ ವಾಗ್ಯುದ್ಧ ನಡೆಸಿದ್ದು ಪ್ಲೇ ಮಾಡಿದ್ರು ವಿಡಿಯೋ. ಇವತ್ತು BJP-ನವರು ಇವತ್ತು ಸಮಾವೇಶದಲ್ಲಿ ಅಟ್ಯಾಕ್ ಮಾಡೋಕ್ಕೆ ರೆಡಿ ಆಗ್ತಿದ್ದಾರೆ ಅಂತ. ಮಾಡಲಿ, ಅವ್ರ ಕೆಲಸ ಏನಿದೆ? ಈಗ ನಾವು ದಾಖಲೆಗಳು ಮುಂದಿಟ್ಟೆ ಮಾತಾಡ್ತಾ ಇದ್ದೀವ. ಅವ್ರೇನು ಹೇಳಿದ್ರು, ಇವ್ರೇನು ಹೇಳಿದ್ರು ಅಂತ ನಾವು ಹಿಂಗೆ ಏನಾದರೂ ಮಾತಾಡಿದ್ರೆ ಅದನ್ನು ತೋರಿಸ್ಲಿ. ಈಗ ನಿನ್ನೆ ಒಂದು ಫ್ಲೆಕ್ಸ್ ಹಾಕಿದ್ವಿ, ಆ ಜಾಹೀರಾತು ಕೊಟ್ಟವ್ರು ಯಾರು? JDS ವಿರುದ್ಧ ಒಂದು ಜಾಹೀರಾತು ಬಂತು. ಯಾರು ಕೊಟ್ಟಿದ್ದು? BJP ಕೊಟ್ಟಿದ್ದು. ಅದನ್ನೇ ನಾವು ಪ್ರಿಂಟ್ ಮಾಡಿ ಹಾಕಿದ್ದಕ್ಕೆ ಇವ್ರಿಗೆ ಬೆಂಕಿ. ಅದು ಅರ್ಥನೇ ಆಗಿಲ್ಲ. ಜಾಹೀರಾತು ಹಾಕಿದ್ದು ಏನು JDS ಅವರ ಕುಟುಂಬದ ಆಸ್ತಿ ಎಷ್ಟಿದೆ ಅಂತ BJP-ಅವರು ಜಾಹೀರಾತು ಕೊಟ್ಟಿದ್ದು. ನನ್ನ ಪ್ರಕಾರ ಸ್ಟಾರ್ ಆಫ್ ಮೈಸೂರಿನಲ್ಲಿ ಎಲ್ಲೋ ಒಂದು ಅರ್ಧ ಪೇಜ್ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದು. ಆ ಅಡ್ವರ್ಟೈಸ್ಮೆಂಟು ನಿನ್ನೆ ನಾವು ಫ್ಲೆಕ್ಸಲ್ಲಿ ಹಾಕಿಸ್ತೀವಿ. ಇದಕ್ಕೆ ಉತ್ತರ ಕೇಳ್ರಪ್ಪ. ಹಂಗೆ ಅಕ್ಕಪಕ್ಕನೇ ಕೂತ್ಕೊಂತೀರಲ್ಲ ನಾಳೆ ಇವತ್ತು ಅಕ್ಕಪಕ್ಕನೇ ಇದು ಜಾಹೀರಾತಲ್ಲಿ ಯಾಕಪ್ಪ ಹಿಂಗೆ ಹಾಕಿದೆ ಅಂತ JDS ಲೀಡರ್ಸು BJP-ಅವ್ರಿಗೆ ಕೇಳಬೇಕು. ಇವರು ವಿಜೇಂದ್ರ ಅವರು ಹೇಳಬೇಕು, JDS ಅವ್ರು ಯಾರು BJP-ಅವರು ಹೇಳಬೇಕು JDS ಅವರಿಗೆ. ಇದೇ ಯಡಿಯೂರಪ್ಪ ಅವರು ಅಸೆಂಬ್ಲಿನಲ್ಲಿ ಏನು ಹೇಳಿದರು, ನೀವು ದುರ್ಯೋಧನ, ನಿಮ್ಮ ಲಾಂಛನ ನಾಗರಹಾವು, ಈ ಅಪ್ಪ ಮಕ್ಕಳ ಪಕ್ಷವನ್ನು ನಾನು ಸರ್ವನಾಶ ಮಾಡೋ ತನಕ ನಾನು ಸುಮ್ಮನೆ ಕೂತ್ಕೊಂಡಿಲ್ಲ ಅಂತ ಯಡಿಯೂರಪ್ಪ ಅವ್ರು ತಾನೇ ಹೇಳಿದ್ದು. ಇವತ್ತು ಎಂಥ ವಿಪರ್ಯಾಸ, ಹೋಗ್ಬಿಟ್ಟು ಅವ್ರ ಮಗನ ಭವಿಷ್ಯಕ್ಕೋಸ್ಕರ JDS ಅವ್ರು ಕಾಲು ಬಿದ್ದಿದ್ದಾರೆ. ಸೊ ಮತ್ತೆ ಅದೇ ಹೇಳ್ತಾ ಇದ್ದೀನಿ, ಇದು ಲಾಂಚ್ ಪ್ಯಾಡ್ ಅಷ್ಟೇ. ಇದರಲ್ಲಿ ಯಾವುದೇ ರೀತಿಯಾದಂಥ ಕನ್ನಡಿಗರಿಗೆ ಒಳ್ಳೆಯದಾಗುವಂಥ ಅಥವಾ ಏನೋ ಒಂದು ಭಾಳ ದೊಡ್ಡ ಭ್ರಷ್ಟಾಚಾರ ನಡೆದಿದೆ ಅಂತ ಯಾವುದೇ ಅಂಶಗಳು ಇಲ್ಲ. ನಿನ್ನೆ ಮಾಡಿದಂಥ ಸಮಾವೇಶದಲ್ಲಿ ಅದೇ ವೇದಿಕೆಯಲ್ಲಿ ಇವತ್ತು BJP ಮತ್ತು JDS ಫ್ಲೆಕ್ಸ್ ಹಾಕಿದ್ದಾರೆ ಸರ್.
ನಿಮ್ಮ ವಾಲ್ಮೀಕಿ ಆಗಿರ್ಬೋದು ಮೂಡಾದಲ್ಲಿ ಏನೇನ್ ನಡೆದಿದೆ ಹಗರಣಗಳು ಅನ್ನೋ ಆರೋಪದಲ್ಲಿ. ಮಾಡಲಿ ಇವರೇ. ಈಗ ಒಂದು ಕಮಿಷನನ್ನು ಕೂಡಿಸಿದ್ದೀವಿ, ಒಬ್ಬರು ಜಡ್ಜ್ ದೇಸಾಯಿ ಅವರು ಅಂತ ನಾವು ನೇಮಕ ಮಾಡಿದ್ದೀವಿ. ಹೋಗಿ ಕೊಡಲಿ ಅಲ್ಲಿ. ನೀವು ಜಾಹೀರಾತು ಹಾಕಿ, ತೊಂದರೆ ಇಲ್ಲ. ನೀವು ಫ್ಲೆಕ್ಸು ಹಾಕಿ, ಫ್ಲೆಕ್ಸಿಗೆ ಬೇಕಾದರೆ ಜಾಗನೂ ನಾವೇ ಇಸ್ಕೊಡ್ತೀವಿ. ಆದರೆ ದಾಖಲೆಗಳಿದ್ದರೆ ಹೋಗಿ ಜಡ್ಜಿಗೆ ಕೊಡಿ, ಆ ಕಮಿಷನಿಗೆ ಕೊಡಿ, ಇನ್ವೆಸ್ಟಿಗೇಷನ್ ಆಗಲಿ. ನಾವು ಬೇಡ ಅಂದಿದ್ದೀವ? ಸುಮ್ಮನೆ ಬೀದಿನಲ್ಲೆಲ್ಲ ಬಾಯಿ ಬಡ್ಕೊಂಡ್ರೆ ಆಗುತ್ತಾ? ಇನ್ವೆಸ್ಟಿಗೇಷನ್ ಇಸ್ ಇನ್ ಪ್ರೋಸೆಸ್. ಕೊಡಿ ದಾಖಲೆಗಳು. ಸರಿ, KIDB ಅಧಿಕಾರಿಗಳ ಮೇಲೆ ಇಡಿ ದಾಳಿ ಮಾಡಿದ್ದಾರೆ ಸರ್. ಕೋಟಿ ಹಣ ಪತ್ತೆಯಾಗಿದೆ. ಒಂದು ಕಡೆ ಅಧಿಕಾರಿಗಳಲ್ಲೂ ಕೂಡ ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ, ಹಿಡಿತಾ ಇಲ್ಲ. ನೋಡಿ, ಭ್ರಷ್ಟಾಚಾರ ಅಂತೇನಿದೆ ಅದು ನಿರ್ಮೂಲನೆ ಮಾಡೋದು ಭಾಳ ಕಷ್ಟ. ನಾವು ಒಂದು ಸ್ವಚ್ಛ ಆಡಳಿತ ಕೊಡುವುದೇ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ. ಈಗ ಇದೇ ನರೇಂದ್ರ ಮೋದಿ ಅವರು ಕೆಂಪುಕೋಟೆ ಮೇಲೆ ನಿಂತು 10 ವರ್ಷದಿಂದ ಅದೇ ಹೇಳ್ತಾ ಇರೋದಲ್ಲ, ಭ್ರಷ್ಟಾಚಾರ ನಿರ್ಮೂಲನೆ ಆಗಬೇಕು, ನಾವು ವಿಕಸಿತ ಭಾರತ್ ಮಾಡಬೇಕು. ಈಗ ನಮ್ಮ ಪ್ರಾಮಾಣಿಕ ಪ್ರಯತ್ನ ನಮ್ಮ ಸರ್ಕಾರದಿಂದ ಇದೆ. ಇವಾಗ ಆಲ್ಮೋಸ್ಟ್ ಏನಿಲ್ಲ ಅಂದರೂ ಒಂದು 25-30 ತನಿಖಾ ತಂಡಗಳನ್ನು ನಾವು ರಚನೆ ಮಾಡಿ ನಾವು ಮಾಡ್ತಾಯಿದ್ದೀವಿ. ವಾಲ್ಮೀಕಿ ಹಗರಣದಲ್ಲೂ ಅದೇ ಆಗಿರೋದಲ್ಲ. ಮಂತ್ರಿಗಳ ಕೈವಾಡ ಇಲ್ಲ, ಮುಖ್ಯಮಂತ್ರಿಗಳ ಕೈವಾಡ ಇಲ್ಲ. ಅಧಿಕಾರಿಗಳು ಅವ್ರ ಲೆವೆಲಲ್ಲಿ ಏನೇನು ಮಾಡ್ತಾರೆ ಅಂದ್ಬಿಟ್ಟು ನಮಗೂ ಒಂದೊಂದು ಸರಿ ಗೊತ್ತಾಗೋದಿಲ್ಲ. ಈಗ ಯಾವ ಪಿ ಡಿ ಒ ಎಲ್ಲಿ ಈ ಖಾತಾ ಮಾಡಿಕೊಟ್ಟಿರ್ತಾನೆ, ಯಾರಿಗೆ ದುಡ್ಡು ಕೊಟ್ಟಿರ್ತಾನೆ, ತೊಗೊಂಡಿರ್ತಾನೆ, ಹೇಗೆ ಗೊತ್ತಾಗ್ತದೆ ನಮಗೆ ಹೇಳಿ? ಆದರೆ ನಮ್ಮ ಸರ್ಕಾರದ ಒಂದು ಸ್ಪಷ್ಟವಾದಂಥ ಸಂದೇಶ ನಾವು ನೀಡಿದ್ದೇವೆ. ನಾವು ಸ್ವಚ್ಛ ಆಡಳಿತ ಕೊಡಬೇಕು ಅಂತ. ಮಂತ್ರಿಗಳು ಕೂಡ ಅದೇವನ್ನು ಪಾಲನೆ ಮಾಡ್ತಾ ಇದ್ದಾರೆ. ವಾಟ್ ಎವರ್ ಇಟ್ ವಿಲ್ ಬಿ ಇನ್ವೆಸ್ಟಿಗೇಟೆಡ್. IT ಇರ್ಬೋದು, ED ಇರ್ಬೋದು, CBI ಇರ್ಬೋದು, ಯಾವುದೇ ತನಿಖಾ ತಂಡ ಬಂದ್ರೂ ಕೂಡ ನಾವು ಪಾರದರ್ಶಕವಾಗಿ ಅವರಿಗೆಲ್ಲ ಸಹಕಾರ ನೀಡ್ತೀವಿ. ಸರ್, ಇನ್ನೊಂದು, ಕಳೆದ ಸರ್ಕಾರದಲ್ಲಿ ಹಗರಣಗಳು ಆಗಿವೆ ಅಂತ ಆರೋಪ ಮಾಡಿದ್ರಿ. ಇವಾಗ DK ಸರ್ ಹೇಳಿದ್ರು 10ನೇ ತಾರೀಕು ನಂತರ ಇದೆಲ್ಲ ನೋಡ್ತೀರಿ ಅಂತ. ಇಲ್ಲ ನೋಡಿ, ಹಾಗಲ್ಲ. ಇದ್ರದ್ದು ಇಲ್ಲಿ ನಾಳೆಯಿಂದಲ್ಲ, ಈಗಾಗಲೇ ಭಾಳಷ್ಟು ಇದು ಪ್ರೋಗ್ರೆಸ್ನಲ್ಲಿ ಇದೆ. ಈಗ ನಿಮ್ಮ ಯಾವುದು ನಿಮ್ಮ 40% ಭ್ರಷ್ಟಾಚಾರದ ಆರೋಪ ಏನಿತ್ತು ಅದ್ರ ತನಿಖಾ ಇಟ್ಸ್ ಇನ್ ಪ್ರೋಸೆಸ್ಸು. PSIದು ಈಗಾಗಲೇ ಅವರು ಒಂದು ಪ್ರಿಲಿಮಿನರಿ ರಿಪೋರ್ಟ್ ಕೊಟ್ಟು ಇದು ಕ್ರಿಮಿನಲ್ ಇನ್ವೆಸ್ಟಿಗೇಷನ್ ಆಗಬೇಕು ಅಂತ ಹೇಳಿದೆ. ಅದಕ್ಕೆ ನಾವು ತಕ್ಕಂಗೆ ನಾವು ಮೂವ್ ಮಾಡ್ತಾ ಇದ್ದೀವಿ. KKRDB ಹಗರಣ ಇರ್ಬೋದು, ಹೀಗೆ ಎಲ್ಲ ಹಗರಣವು ಬೇರೆ ಬೇರೆ ಹಂತದಲ್ಲಿ ಇವೆ. ಅವೆಲ್ಲನೂ ಕೂಡ ಮುಂಚೆ ನಾವು ಕ್ಲೋಸ್ ಮಾನಿಟ್ರಿಂಗ್ ಮಾಡ್ತಾ ಇರಲಿಲ್ಲ. ಯಾಕಂದರೆ ಡ್ಯೂ ಪ್ರೊಸೆಸ್ ಆಫ್ ಲಾ ಶುಡ್ ಬಿ ಫಾಲೋಡ್ ಅಂತ. ಈಗ ಇಂಟ್ರಿಮ್ ರಿಪೋರ್ಟ್ಗಳು ಯಾವುದಕ್ಕೆ ಬಂದಿದೆ ಅದಕ್ಕೆ ಸೂಕ್ತವಾದಂಥ ಕ್ರಮ ನಾವು ತಗೋಬೇಕು. ಇನ್ನೂ ಒಂದು 6 ತಿಂಗಳು ಕೊಡಿ, ಮ್ಯಾಕ್ಸಿಮಮ್ 6 ತಿಂಗಳು 1 ವರ್ಷ. ಅರ್ಧ ಜನ ಜೈಲಿಯಲ್ಲಿರ್ತಾರೆ, ಇನ್ನೂ ಅರ್ಧ ಜನ ಬೇಲಿಗೆ ಓಡಾಡ್ತಾರೆ. BJP ಆಗುತ್ತೆ 100%. ಉಪ್ಪು ತಿಂದರೆ ನೀರು ಕುಡಿಲೇಬೇಕಲ್ಲ. ಈಗ ನಾವು ಹೇಳ್ತಾ ಇರೋದೇ ಸರ್, 45 ರೂಪಾಯಿ ಮಾಸ್ಕು 150ಕ್ಕೆ ಮಾರಿರೋದಂತ. 15% ವಿಜೇಂದ್ರ ಸರ್ವಿಸ್ ಟ್ಯಾಕ್ಸ್ ತೊಗೊಂಡಿರೋ ಕಂಪ್ಲೇಂಟು ನಾವು ಕೊಟ್ಟಿದ್ದೀವ, 7 ಜನ BJP MLAಗಳು ಕೊಟ್ಟಿರೋದ. ಇವೆಲ್ಲನೂ ಮಾಡ್ತಾ ಇದ್ದೀವಿ. 100% ಆಗುತ್ತೆ. ಈಗ ಗವರ್ನರ್ ಅವ್ರಿಗೆ ಇಷ್ಟ ಆಸಕ್ತಿ ಇದೆ ಅಲ್ಲ ಮುಖ್ಯಮಂತ್ರಿಗಳಿಗೆ ಜೈಲಿಗೆ ಹಾಕಬೇಕು ಅಂದ್ಬಿಟ್ಟು, ಯಾಕೆ ಕುಮಾರಸ್ವಾಮಿ ಅವ್ರ ಕೇಸ್ ಮೇಲೆ ಸುಮ್ಮನೆ ಇದ್ದಾರೆ? ಶಶಿಕಲಾ ಜೊಲ್ಲೆ ಅವ್ರ ಕೇಸ್ ಮೇಲೆ ಸುಮ್ಮನಿದ್ದಾರೆ. ಮುರುಗೇಶ್ ನಿರಾಣಿ ಅವ್ರ ಕೇಸ್ ಮೇಲೆ ಸುಮ್ಮನಿದ್ದಾರೆ. 2 ವರ್ಷ 3 ವರ್ಷ ಪ್ರಾಸಿಕ್ಯೂಷನಿಗೆ ತನಿಖಾ ತಂಡ ಕೇಳ್ತಾ ಇರೋದು. ಯಾರೋ ಆರ್ಡಿನರಿ ವ್ಯಕ್ತಿ ಕೇಳ್ತಾ ಇಲ್ಲ, ಅಥವಾ ಯಾರೋ RTI ಆ್ಯಕ್ಟಿವಿಸ್ಟ್ ಕೇಳ್ತಾ ಇಲ್ಲ. ಸರ್ಕಾರದ ತನಿಖಾ ಸಂಸ್ಥೆಗಳು ಇದಕ್ಕೆ ಪ್ರಾಸಿಕ್ಯೂಷನಿಗೆ ಪರ್ಮಿಷನ್ ಕೊಡಿ ಅಂದರೆ ಕೊಡ್ತಾ ಇಲ್ಲ ಅಂದರೆ ಏನು ದುರುದ್ದೇಶ ಇವತ್ತು? ಮತ್ತೊಮ್ಮೆ ಪದೇ ಅದೇ ಕೇಳೋದು ನಾನು. ಈ ಸ್ಕ್ರಿಪ್ಟ್ ಎಲ್ಲಿಂದ ಬರ್ತಾ ಇದೆ ಗವರ್ನರಿಗೆ? ಯಾರು ಬರ್ದು ಕೊಡ್ತಾ ಇದ್ದಾರೆ?